ಒಂದ್ ಕಡೆ ಬಾಬಾ ವಾಂಗ, ಇನ್ನೊಂದ್ ಕಡೆ ಅಥೋ ಸಲ್ಲೋಮೆ ಇಬ್ರು ಹೇಳಿದ್ದಾರೆ ದಟ್ 2025ರಲ್ಲಿ ನಾವು ಏಲಿಯನ್ಸ್ ಅನ್ನು ನೋಡ್ತೀವಂತೆ. ಪಟಾಕಿ ಮಾರ್ನಿಂಗ್ ಶ್ರುತಿ. ಕಾಗ್ನಿಷನ್ ಅಂದ್ರೆ ಏನು? ಇಂಗ್ಲಿಷ್ ಅಲ್ಲಿ ಒಂದು ಡೆಫಿನೇಷನ್ ಇದೆ. ದ ಮೆಂಟಲ್ ಪ್ರೊಸೆಸಸ್ ಇನ್ವಾಲ್ವ್ಡ್ ಇನ್ ಅಕ್ವೈರಿಂಗ್ ನಾಲೆಜ್ ಅಂಡ್ ಅಂಡರ್ಸ್ಟ್ಯಾಂಡಿಂಗ್ ಥ್ರೂ ಥಾಟ್, ಎಕ್ಸ್ಪೀರಿಯನ್ಸ್ ಅಂಡ್ ದ ಸೆನ್ಸಸ್. ಸೆನ್ಸಸ್ ಏನು? ಕಣ್ಣು, ಮೂಗು, ಬಾಯಿ, ಟೇಸ್ಟ್, ಕಿವಿ. ಇದು ಸಿಂಪಲ್ ಟರ್ಮ್ಸ್ ಏನು? ಯೋಚನೆ ಮಾಡೋದು, ಕಲಿಯೋದು, ನೆನ್ಪು ಮಾಡೋದು, ಸುತ್ತಮುತ್ತ ಅವೇರ್ನೆಸ್ ಇರೋದು, ಜಡ್ಜ್ಮೆಂಟ್. ಯೋಚನೆ ಮಾಡಿದ್ರೆ ರೀಸನಿಂಗ್, ಇದು ಮಾಡ್ಬೇಕಾ, ಅದ್ ಮಾಡ್ಬೇಕಾ, ಇದು ಸತ್ಯನ, ಅದು ಸುಳ್ಳ, ಇದು ಕರೆಕ್ಟಾ, ಇದು ರಾಂಗ ಅಂತ ನಾವು ಹೇಳ್ತೀವಲ್ಲ, ಅದು ರೀಸನಿಂಗ್ ಅಂತ ಹೇಳ್ತೀವಿ. ಪ್ರಾಬ್ಲಮ್ ಸಾಲ್ವಿಂಗ್, ಹೆಂಗಪ್ಪ ಇದನ್ನ ತೀರ್ಮಾನ ಮಾಡೋದು, ಹೆಂಗೆ ಈ ಪ್ರಾಬ್ಲಮ್ ಸಾಲ್ವ್ ಮಾಡೋದು ಯೋಚನೆ ಮಾಡ್ತೀವಲ್ಲ, ಅದಕ್ಕೆ ಪ್ರಾಬ್ಲಮ್ ಸಾಲ್ವಿಂಗ್. ಮೂರನೇದು ಡಿಸಿಷನ್ ಮಾಡ್ಬೇಕು. ಇವತ್ತು ಇದು ಕಟ್ಲೇಬೇಕು, ಇಲ್ಲದ ಪಿಕ್ಚರ್ ಹೋಗ್ಬೇಕು. ಸಣ್ಣ ಪುಟ್ಟದ ಡಿಸಿಷನ್ ಆಗಲಿ, ದೊಡ್ಡ ಡಿಸಿಷನ್ ಆಗಲಿ. ನೆಕ್ಸ್ಟ್ ಕಲಿಯೋದು. ದಿನಾ ನಾವು ಏನೇನೋ ಹೊಸ ಕಲಿತಾನೆ ಇರ್ತೀವಿ. ಸಿಂಪಲ್ ಹೊಸ ನಾಲೆಜ್ ಆಗಲಿ, ಹೊಸ ಸ್ಕಿಲ್ ಆಗಲಿ. ಮೂರನೇದು ನೆನಪಿನ ಶಕ್ತಿ. ಕೇಳಿಸ್ಕೊಂಡಿದ್ದು, ನೋಡಿದ್ದು, ಅದನ್ನ ಸ್ಟೋರ್ ಮಾಡಿ ಬ್ರೈನ್ ಅಲ್ಲಿ, ಮತ್ತೆ ಅದನ್ನ ರಿಟ್ರೀವ್ ಮಾಡಂಗಿರ್ಬೇಕು. ಲ್ಯಾಪ್ಟಾಪ್ ಅಲ್ಲಿ ಎಲ್ಲೋ ಸೇವ್ ಮಾಡ್ಬಿಟ್ರೆ ಫೈಲ್ ನ, ಅದು ಏನ್ ಟ್ಯಾಗ್ ಮಾಡಿದ್ರೆ, ಏನ್ ಹೆಸರು ಕೊಟ್ಟಿದ್ದು ಗೊತ್ತಾಗ್ಲಿಲ್ಲ, ರಿಟ್ರೀವ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಬ್ರೈನ್ ಎಲ್ಲ ಅದೇ ಪ್ರೊಸೆಸ್. ಅದು ಸ್ಟೋರಿಂಗ್ ಒಂದು, ರಿಟ್ರೀವಿಂಗ್ ಇನ್ಫಾರ್ಮೇಶನ್, ಅದು ನೆನಪಿನ ಶಕ್ತಿ ಅಂತ ಹೇಳ್ತೀವಿ. ನೆಕ್ಸ್ಟ್ ಅವೇರ್ನೆಸ್. ಒಂದು ಅವೇರ್ನೆಸ್ ನಮ್ಮ ಸುತ್ತಮುತ್ತ ಏನಿದೆ, ನಾನು ಮನೇಲಿ ಇದ್ದೀನಿ, ಆಫೀಸಲ್ಲಿ ಇದ್ದೀನಿ, ಬಸ್ ಅಲ್ಲಿ ಇದ್ದೀನಿ. ಜಡ್ಜ್ಮೆಂಟ್ ಅಂದ್ರೆ ಒಪಿನಿಯನ್ಸ್ ಆಗಲಿ, ಕನ್ಕ್ಲೂಷನ್ಸ್ ಆಗಲಿ, ಇವ್ನು ಒಳ್ಳೆಯವನು, ಇವ್ನು ಕೆಟ್ಟವನು, ಕಾಂಪ್ಲೆಕ್ಸ್ ಪ್ರೋಸೆಸ್. ಅದು ಬೇರೆ ಬೇರೆ ಭಾಗ ಬ್ರೈನ್ ಎಫೆಕ್ಟ್ ಆಗುತ್ತೆ. ನಮ್ಮ ಬ್ರೈನ್ ಬೇರೆ ಬೇರೆ ತರ ಆಪ್ಸ್ ಇದೆ. ಆ ಬ್ರೈನ್ ಆಪ್ಸ್ ಎಲ್ಲ ವರ್ಕ್ ಆಗಿ ಇದು ವರ್ಕ್ ಆಗುತ್ತೆ. ದಟ್ ಇಸ್ ಕಾಲ್ಡ್ ಕಾಗ್ನಿಷನ್. Rebuilding the brain.